ದುರಿತ ಗಜ ಪಂಚಾನನ ನರ ಹರಿಯೇ ದೇವರ ದೇವ ಕಾಯೋ ಗೋವಿಂದ. ದುರಿತ ಗಜ ಪಂಚಾನನ ನರ ಹರಿಯೇ ದೇವರ ದೇವ ಕಾಯೋ ಗೋವಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಗುತ್ತಲಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಭಗವದ್ಭಕ್ತರಿಗೆ ಅಭಿನಂದನೆಗಳು. ಶ್ರೀಪಾದರಾಜರ ಆರಾಧನೆ ಅಂದ ಕೂಡಲೇ ಅವರ ಕೃತಿಗಳ ನೆನಪು ಆಗತ್ತೆ. ವಿದ್ವತ್ ಪ್ರಪಂಚದಲ್ಲಿ ಕಾಣದಂತಹ ಅದ್ಭುತ ಪಾಂಡಿತ್ಯ, ವಾದದ ಶೈಲಿ ಎಲ್ಲವೂ ಹೊಂದಿದ್ದ ಮಹಾನುಭಾವರು. ವ್ಯಾಸರಾಜರಂತಹ ವಿದ್ವತ್ ಚಕ್ರವರ್ತಿಗಳನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು ಶ್ರೀಪಾದರಾಜರು. ಶ್ರೀಪಾದರಾಜರ ಬಗ್ಗೆನೇ ಸೋಮನಾಥ ಕವಿ ತನ್ನ ವ್ಯಾಸಯೋಗಿ ಚರಿತೆಯಲ್ಲಿ ಹೇಳುವ ಒಂದು ಮಾತು, ನಿಕ್ಷೇಪ ಭಾಜನಮಿವ ಮಧ್ವಮುನಿ ರಹಸ್ಯಸ್ಯ. ಆನಂದತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳಲ್ಲಿ ಹೇಳಿರುವ ಅತೀ ರಹಸ್ಯವಾದ ಪ್ರಮೇಯ ಎಲ್ಲಾದರೂ ಒಂದು ಕಡೆ ನನಗೆ ಬೇಕು ಅಂತಾದರೆ ಅದು ಶ್ರೀಪಾದರಾಜರು ಅನ್ನುವ ಒಂದು ನಿಕ್ಷೇಪ ಭಾಜನ. ಪ್ರಾಚೀನ ಕಾಲದಲ್ಲಿ ಈ ಬೆಳ್ಳಿ ಬಂಗಾರ ನಾಣ್ಯಗಳನ್ನೆಲ್ಲ ಕೊಪ್ಪರಿಗೆಯಲ್ಲಿ ಹಾಕಿ ಭೂಸ್ಥಾಪನೆ ಮಾಡೋರಂತೆ. ಹಾಗೆ ನಿಕ್ಷೇಪ ಭಾಜನ ಎಲ್ಲವೂ ತುಂಬಿಕೊಂಡಿರುವಂತಹ ಒಂದು ದೊಡ್ಡ ಭಾಜನ, ದೊಡ್ಡ ಪಾತ್ರೆಯವರು. ಇವತ್ತಿನ ಲ್ಯಾಂಗ್ವೇಜಲ್ಲಿ, ಇವತ್ತಿನ ವ್ಯಾವಹಾರಿಕ ಶಬ್ದದಲ್ಲಿ ಹೇಳೋದಾದರೆ, ನಮಗೆ ಎಲ್ಲವೂ ಬೇಕಾದಂತಹ ಒಂದು ಫೈಲ್, ಒಂದು ಕಂಪ್ಯೂಟರ್ಸಲ್ಲೋ ಅಥವಾ ನಮ್ಮ ಫೋನಿನಲ್ಲೋ ಒಂದು ಫೈಲನ್ನು ಒತ್ತಿದರೆ ಎಲ್ಲವೂ ಸಿಗತ್ತೆ. ಹಾಗೆ ಮಧ್ವಶಾಸ್ತ್ರದ ಅತಿ ರಹಸ್ಯ ಪ್ರಮೇಯಗಳು ಸಿಗುವಂತಹ ಒಂದು ಫೈಲ್ ಅಂದರೆ ಶ್ರೀಪಾದರಾಜ.com ಅಂತ ಬೇಕಾದ್ರೆ ಹೇಳಬಹುದು ಅಂತ ಆ ಕಾಲದಲ್ಲಿ ಇದ್ದಂತಹ ಅದ್ಭುತವಾದ ಒಂದು ಖ್ಯಾತಿ. ಅದರಂತೆ ವ್ಯಾಸರಾಜರನ್ನು ತಯಾರು ಮಾಡಿ ಅದನ್ನು ಪ್ರೂವ್ ಮಾಡಿದ ಮಹಾನುಭಾವರು. ಇಂತಹ ಅದ್ಭುತವಾದ ಪಾಂಡಿತ್ಯ ಇದ್ದರೂ ಸಾಮಾನ್ಯ ಜನದ ಮೇಲೆ ಕರುಣೆಯಿಂದ ಕನ್ನಡದಲ್ಲಿ ಪದಪದ್ಯಗಳನ್ನು ಮಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಯಾವ ಕಾಲದಲ್ಲಿ ಕನ್ನಡದ ಭಾಷೆಯನ್ನು ಮಡಿಯಲ್ಲಿ ಇದ್ದಾಗ ಮಾತಾಡಬಾರದು ಅನ್ನುವಂತಹ ಭಾವನೆ ಇತ್ತು ಅಂತ ಕೆಲವು ಕೃತಿಗಳಲ್ಲಿ ನಮಗೆ ತೋರುತ್ತೆ. ಅಂದರೆ ಜಗನ್ನಾಥದಾಸರು ನಂತರದಲ್ಲಿ, ತುಂಬ ನಂತರದಲ್ಲಿ ಬಂದವರು. ಅವರೇ ತಮ್ಮ ಕೃತಿಯಲ್ಲಿ ಕಲುಷ ವಚನಗಳಾದರಿವು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕುದರಿಂದ ಮಾಂಡಪರೆ ಮಹೀಸುರರು ಅಂತ, ನನ್ನ ಮಾತು ಅದು ರಸ್ತೆಯಲ್ಲಿ ಹರಿಯುವ ನೀರಿನಂತೆ, ಆದರೆ ಆ ನೀರು ಗಂಗೆಗೆ ಸೇರಿದಾಗ ಅದು ಪಾವಿತ್ರ್ಯತೆಯನ್ನು ಪಡೆಯುತ್ತೆ. ನನ್ನ ಮಾತು ಪ್ರಾಕೃತ ಭಾಷೆಯಲ್ಲಿ ಉಂಟು, ಕನ್ನಡ ಭಾಷೆಯಲ್ಲಿ ಉಂಟು ಅಂಥೇಳಿ ವಿದ್ವಾಂಸರು ಅದನ್ನು ತಿರಸ್ಕಾರ ಮಾಡಬೇಡಿ. ಒಳಗಿರುವಂತಹ ಕಂಟೆಂಟು ತುಂಬ ಚೆನ್ನಾಗಿದೆ, ಪ್ಯಾಕಿಂಗ್ ನೋಡಿ ಮಾರು ಹೋಗಬೇಡ್ರಿ, ಒಳಗಿರುವ ಕಂಟೆಂಟನ್ನು ನೋಡಿ ಅಂತ ಆ ಮಾತನ್ನು ಆಡ್ತಾರೆ. ಅಂದರೆ ಈ ಭಾವನೆಗಳು ಇದ್ದ ಕಾಲದಲ್ಲೂ ಕನ್ನಡದಲ್ಲಿ ಪದಪದ್ಯಗಳನ್ನು ಮಾಡಿ ಉದ್ಧಾರ ಆಗಲಿ ಎಲ್ಲರೂ ಅನ್ನುವ ದೃಷ್ಟಿಯಿಂದ ನಮ್ಮವರೆಗೂ ಅದನ್ನು ಪರಂಪರೆ ಉಳಿಸಿಕೊಂಡು ಬಂದ ಮಹಾನುಭಾವರು ಶ್ರೀಪಾದರಾಜರು. ಒಂದು ರೀತಿಯಲ್ಲಿ
ದಾಸ ಸಾಹಿತ್ಯದ ಒಂದು ಉಗಮ ಸ್ಥಾನ ಅಂತ ಹೇಳಬಹುದು. ಯದ್ಯಪಿ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಅವರ ನಂತರದಲ್ಲಿ ನರಹರಿ ತೀರ್ಥರು ಗಾನ ರೂಪದಲ್ಲಿ ದೇವರನ್ನು ಸ್ತೋತ್ರ ಮಾಡಿದ್ದು ಉಂಟು. ನರಹರಿ ತೀರ್ಥರ ಒಂದೆರಡು ಕೃತಿಗಳು ನಮಗೆಲ್ಲೋ ಸಿಗತ್ತೆ. ಆದರೆ ಆ ಮಧ್ಯದಲ್ಲಿ ನಿಂತಹ ಸ್ರೋತಸ್ಸನ್ನು ಪುನಶ್ಚೈತನ್ಯಗೊಳಿಸಿ ಅದು ಗಂಗೆಯ ಹರಿವಿನಂತೆ ಹರಿದು ಇವತ್ತಿನವರೆಗೂ ಆ ಪರಂಪರೆ, ದಾಸ ಪರಂಪರೆ ಉಳಿಯುವಂತೆ ಮಾಡಿದಂತಹ ದೊಡ್ಡ ಧೀಮಂತ ವ್ಯಕ್ತಿತ್ವ ಶ್ರೀಪಾದರಾಜರದು. ತುಂಬ ಸುಂದರವಾದ ಕೃತಿಗಳನ್ನು ಮಾಡಿದ್ದಾರೆ. ಮನಸ್ಸಿಗೆ ನಾಟತ್ತೆ, ಮನಸ್ಸಿಗೆ ಮುಟ್ಟತ್ತೆ. ಅವರ ನೆನಪನ್ನು ಅವರ ಕೃತಿಗಳಿಂದ ನಾವು ಮಾಡಿಕೊಂಡ್ರೆ ಗುರುಣಾಂ ಆಕೃತಿಂ ಸ್ಮರೇತ್ ಅಂತ. ವೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಮಾಡೋದು, ಅವರಿಂದ ರಚಿತವಾದ ಗ್ರಂಥಗಳನ್ನು ಅಧ್ಯಯನ ಮಾಡೋದು, ಅವರ ಶಿಷ್ಯರಾದ ವ್ಯಾಸರಾಜರು ರಚನೆ ಮಾಡಿದಂತಹ ವ್ಯಾಸತ್ರಯಗಳನ್ನು ಅಧ್ಯಯನ ಮಾಡೋದು, ಇದು ಒಂದು ಶ್ರೀಪಾದರಾಜರ ಸೇವೆ, ಜಯತೀರ್ಥರ ಸೇವೆ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸೇವೆ. ಎಲ್ಲರಿಗೂ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಸಾಮಾನ್ಯ ಜನ ಇರ್ತಾರೆ. ಜೊತೆಯಲ್ಲಿ ತಕ್ಷಣ ನಮಗೆ ಮನಮುಟ್ಟುವಂತಹ ಮಾತುಗಳು ಬೇಕು ಅಂದರೆ ಅವರ ಕೃತಿಗಳನ್ನು ನಾವು ಅವಲೋಕನ ಮಾಡಿದಾಗ ತುಂಬ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಈ ದಿಶೆಯಲ್ಲಿ ನಮ್ಮ ಶ್ರೀಪಾದರಾಜರಿಂದ ರಚಿತವಾದಂತಹ ಒಂದು ಪುಟ್ಟ ಕೃತಿ, ಆದರೆ ತನ್ನ ಗರ್ಭದಲ್ಲಿ ತುಂಬ ಅದ್ಭುತವಾದ ಅರ್ಥವನ್ನು ತುಂಬಿಕೊಂಡಿದೆ. ಅದರ ಒಂದು ಸಾಮಾನ್ಯ ಅರ್ಥವನ್ನು ನೋಡುವ ಪ್ರಯತ್ನವನ್ನು ಮಾಡುವ. ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ಹೆಸರುಳ್ಳ ನದಿಗಳು ಒಳಗೊಂಬೋ ಸಮುದ್ರನು ಬಿಸುಡುವನೆ ಕಾಲು ಹೊಳೆಗಳ ಗೋವಿಂದ. ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ಒಂದು ಮೊಲಕೆ ಆರು ಹುಲಿ ಬಂದು ಕವಿದೇವೆ ಬಂಧನ ಬಿಡಿ ಚೆನ್ನ ತಂದೆ ಗೋವಿಂದ. ಬಂಧನ ಬಿಡಿ ಚೆನ್ನ ತಂದೆ ಗೋವಿಂದ. ಹೆತ್ತ ಮಕ್ಕಳು ಹುಚ್ಚರಾದರೆ ತಾಯಿ ತಂದೆ ಎತ್ತದೆ ನೆಲಕ್ಕೆ ಬಿಸುಡುವರೆ ಗೋವಿಂದ. ಎತ್ತದೆ ನೆಲಕ್ಕೆ ಬಿಸುಡುವರೆ ಗೋವಿಂದ. ನರ ಹರಿಯೇ ಕಾಯೋ ಗೋವಿಂದ. ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ ನಿನ್ನ ಬಾಲೈಸಲ್ಯಾಕೆ ಗೋವಿಂದ. ನಿನ್ನ ಓಲೈಸಲ್ಯಾಕೆ ಗೋವಿಂದ. ನರಹರಿಯ ದೇವರ ದೇವ ಕಾಯೋ ಗೋವಿಂದ. ಆಪತ್ತು ತಾಪತ್ರಯ ಬೆನ್ನ ಬಿಡದಿದ್ದರೆ ಶ್ರೀಪತಿ ಶರಣೆನ್ನಲ್ಯಾಕೆ ಗೋವಿಂದ. ಶ್ರೀಪತಿ ಶರಣೆನ್ನಲ್ಯಾಕೆ ಗೋವಿಂದ. ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ಅರಸು ಮುಟ್ಟಲು ದಾಸಿ ರಂಭೆಯಾದಳು ದೇವ. ಪರುಷ ಮುಟ್ಟಲು ಲೋಹ ಸ್ವರ್ಣ ಗೋವಿಂದ. ಪರುಷ ಮುಟ್ಟಲು ಲೋಹ ಸ್ವರ್ಣ ಗೋವಿಂದ. ಮಾನಾಭಿಮಾನದೊಡೆಯ ಶ್ರೀರಂಗ ವಿಠಲ ಜ್ಞಾನಿಗಳ ರಸನೆ ಕಾಯೋ ಗೋವಿಂದ. ಜ್ಞಾನಿಗಳ ರಸನೆ ಕಾಯೋ ಗೋವಿಂದ. ನರಹರಿಯೇ ದೇವರ ದೇವ ಕಾಯೋ ಗೋವಿಂದ.
ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ಈ ಒಂದು ಕೃತಿ ಶ್ರೀಪಾದರಾಜರದು. ನಾವೆಲ್ಲ ಸಮಸ್ಯೆಯಲ್ಲಿ ಸಿಲುಕಿರ್ತೇವೆ. ಸಂಸಾರ ಅಂದರೆ ಸಮಸ್ಯೆಯ ಒಂದು ಕೂಪ ಅಥವಾ ಸಂಸಾರ ಸಮುದ್ರ, ಸಮಸ್ಯೆಯ ಸಮುದ್ರ ಇದು. ಅಲ್ಲಿಂದ ನನ್ನನ್ನು ರಕ್ಷಣೆ ಮಾಡಬೇಕು. ನಾನಾ ದುರಿತಗಳು, ಆ ನಾನಾ ದುರಿತಗಳು ಹೋಗಬೇಕಾದರೆ ನಾನೇ ಸಣ್ಣ ಪುಟ್ಟ ಪ್ರಯತ್ನವನ್ನು ಮಾಡಿಕೊಳ್ತೇನೆ. ಆದರೆ ಕೆಲವೊಮ್ಮೆ ಅದು ಸರಿ ಹೋಗೋದಕ್ಕಿಂತ ಅದು ಇನ್ನೂ ತೊಂದರೆ ಕೊಡೋದೇ ಜಾಸ್ತಿ. ಹಾಗಾಗಿ ದುರಿತ ಗಜ, ಆ ದುರಿತಗಳೆಂಬ ಗಜ, ಆನೆ, ನನಗೆ ತೊಂದರೆ ಕೊಡ್ತಾ ಇರುವಂತಹ ಆನೆ, ಆ ಆನೆಯನ್ನು ಹ್ಯಾಂಡಲ್ ಮಾಡೋದು ಮನುಷ್ಯನಿಗೆ ಸಾಧ್ಯ ಇಲ್ಲ. ಅದರಲ್ಲೂ ಮದ ಏರಿ ಬಿಡ್ತು ಅಂತಾದರೆ ಖಂಡಿತ ಅದನ್ನು ನಾವು ವಶಕ್ಕೆ ತಂದು ಎಲ್ಲೋ ಆಕಳನ್ನು ಅಥವಾ ನಾಯಿಯನ್ನು ಕಟ್ಟಿದಂತೆ ಕಟ್ತೇವೆ, ನಾಯಿಯನ್ನು ಬೋನಲ್ಲಿ ಹಾಕಿದಂತೆ ಹಾಕ್ತೇವೆ, ಅಥವಾ ಆಕಳನ್ನು ಬಲಾತ್ಕಾರವಾಗಿ ಮೂಗುದಾರ ಹಾಕಿ ಎಳೆದುಕೊಂಡು ಬಂದು ಗೂಟಕ್ಕೆ ಕಟ್ಟಿದರೆ ಅಲ್ಲೇ ಇರುತ್ತೆ. ಇದು ಸಾಧ್ಯವಾ? ಆನೆಯನ್ನು ನಾವು ಪಳಗಿಸಿದರೇನೇ ಕೆಲವೊಮ್ಮೆ ಮದ ಏರಿದಾಗ ಮಾವು ತನ್ನ ತುಳಿದು ಹೋಗಿಬಿಡತ್ತೆ. ಇನ್ನು ಸಾಮಾನ್ಯರಿಗೆ ಆನೆಯ ಉಪದ್ರವ ಇದ್ದರೆ ತುಂಬ ಕಷ್ಟ. ಆದರೆ ಆ ಆನೆಯ ಕುಂಭಸ್ಥಳವನ್ನು ಭಂಗ ಮಾಡಿ ಅದರ ನೆತ್ತರನ್ನು ಕುಡಿಯುವಂತಹ ಒಂದು ಪ್ರಾಣಿ ಅಂದರೆ ಪಂಚಾನನ, ಅಂದರೆ ಅದ್ಭುತವಾದ ಹಾಸ್ಯವುಳ್ಳಂತಹ ನಮ್ಮ ಸಿಂಹ. ನಾವು ಈ ಸಿಂಹನನ್ನು ಬೇಡೋದಲ್ಲ, ನರಸಿಂಹನನ್ನು ಬೇಡುವ. ಇದನ್ನು ವಾಸ್ತವಿಕವಾಗಿ ಆನೆ ಅಂತ ಇಲ್ಲಿ ಶ್ರೀಪಾದರಾಜರು ಹೇಳಿದ್ದಾರೆ. ಇದಕ್ಕೆ ಸಮಾಖ್ಯ ಅನ್ನುವಂತೆ ನಮ್ಮ ಯಾದವಾರ್ಯರು ಹೇಳ್ತಾರೆ. ಯಾವುದು ನಿನಗೆ ತೊಂದರೆ ಕೊಡ್ತಾ ಇರೋ ಆನೆ? ಅವರಂತಾರೆ ಆಸೆ ಅನ್ನೋ ಆನೆ ಅಂತ. ಅದು ಬೇಕು, ಇದು ಬೇಕು, ಇನ್ನೂ ಬೇಕು, ಮತ್ತೂ ಬೇಕು, ಅವ್ರದ್ದೂ ಬೇಕು, ಇವ್ರದ್ದೂ ಬೇಕು. ಲಕ್ಷ್ಮೀ ನಿವಾಸ ಭವನೀರ ವಿಹೀನ ಕೂಪ ಮಧ್ಯೆ ಸ್ಥಿತಸ್ಯ ಮದಭಾರ ವಿಭಿನ್ನ ಬುದ್ಧೇಃ ತೃಷ್ಣಾಖ್ಯ ವಾರಣ ಭಯೇನ ದಿಗಂತ ಭಾಜೋ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ತೃಷ್ಣಾಖ್ಯ ವಾರಣ ಭಯೇನ ದಿಗಂತ ಭಾಜೋ, ಆ ಆಸೆ ಎನ್ನುವ ಆನೆ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ. ಹೇ ಲಕ್ಷ್ಮೀ ನಿವಾಸ, ಶ್ರೀನಿವಾಸ, ನೀನು ನನ್ನನ್ನು ಇಟ್ಟಿರುವ ಸ್ಥಳ ಒಂದು ಬಾವಿ. ನೀರನ್ನು ಕುಡಿದು ಇರುವ ಅಂದರೆ ನೀರವಿಹೀನ ಕೂಪ, ಬತ್ತಿ ಹೋಗಿರುವ ಬಾವಿಯಲ್ಲಿ, ಸಂಸಾರ ಬಾವಿಯಲ್ಲಿ ನನ್ನನ್ನು ಇಟ್ಟಿದೆ. ಅಲ್ಲಿ ನನ್ನನ್ನು ಒಂದು ಆನೆ ಅಟ್ಟಿಸಿಕೊಂಡು ಬರುವಂತೆ ಮಾಡಿದೆ. ಅದ್ಯಾವುದು ಆನೆ ಅಂದರೆ ಆಸೆಗಳೇ ಆನೆ. ನೀನೇ ಕೈ ಕೊಟ್ಟು ಮೇಲೆ ಎತ್ತಕೋ ಅಂತ. ಹಾಗೆ ನಮ್ಮ ಶ್ರೀಪಾದರಾಜರು ಕೇಳಿದ್ದನ್ನು ಯಾದವಾರ್ಯರು ವಿವರಣೆ ಕೊಟ್ಟಂತೆ ಇದೆ ಅದು. ದುರಿತ ಗಜ ಪಂಚಾನನ, ದುರಿತಗಳೆಂಬ ಗಜಕ್ಕೆ, ಆ ನನಗೆ ಆಗುವ ಸಮಸ್ಯೆಗಳೆಂಬ ಆನೆಗೆ ನೀನು ಪಂಚಾನನ, ಸಿಂಹದಂತೆ ಅದನ್ನೆಲ್ಲ ಸೀಳಿ ದೂರ ಮಾಡು. ನರಹರಿಯೇ, ಹೇ ನರಸಿಂಹನೇ, ನೀನು ದೇವರ ದೇವ ಕಾಯೋ ಗೋವಿಂದ. ಯಾಕೆ ನೀನು ಬೇರೆ ದೇವತೆಗಳನ್ನು ಕೇಳಬಹುದಲ್ಲ? ರುದ್ರದೇವರನ್ನೋ, ವಾಯುದೇವರನ್ನೋ, ಭಾರತೀ ಸರಸ್ವತಿಯನ್ನೋ ಅಥವಾ ಲಕ್ಷ್ಮೀದೇವಿಯನ್ನೋ? ಇಲ್ಲ, ಅವರೆಲ್ಲರೂ ದೇವತೆಗಳು, ಬೇಡಿದ್ದನ್ನು ಕೊಡ್ತಾರೆ. ಅವರ ಮೇಲೆ ನಿಯಾಮಕ ನೀನು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ, ಗಜರಾಜ ಮೊಸುಳೆಗೆ ಸಿಳುಕಿ ಕಷ್ಟವನ್ನು ಪಡಬೇಕಾದರೆ ದೇವರನ್ನು ಸ್ತೋತ್ರ ಮಾಡ್ತಾನೆ. ದೇವರನ್ನು ಸ್ತೋತ್ರ ಮಾಡಿದ್ದು ಭಾಗವತದಲ್ಲಿ ಉಲ್ಲೇಖ ಇದೆ. ಎಲ್ಲರಿಗೂ ಅದು ಪ್ರಸಿದ್ಧವಾದ ಸ್ತೋತ್ರವೂ ಹೌದು. ಸತ್ಯಧರ್ಮತೀರ್ಥರು ಅಲ್ಲಿ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಈ ಶೈಲಿಯಲ್ಲಿ ಟಿಪ್ಪಣಿಯನ್ನು ಬರೀತಾರೆ. ಯಕ್ಕಶ್ಚನೇಶೋ ಬಲಿನೋಂತಕೋರಗಾತ್ ಪ್ರಚಂಡ ವೇಗಾದ್ ಅಭಿಧಾವತಿ ಭೃಶಂ. ಯಕ್ಕಶ್ಚನ ಈಶಃ, ಯಾರೂ ಸಮರ್ಥರಲ್ಲ. ಯಹ ಕಶ್ಚನ ಈಶಃ ನ ಈಶಃ, ನನ್ನನ್ನು ಈ ಆನೆಯಿಂದ, ಆ ಮೊಸುಳೆಯಿಂದ ಬಿಡಿಸಿ ನನ್ನ ಸಂಕಟವನ್ನು ದೂರ ಮಾಡಲಿಕ್ಕೆ ಯಾರೂ ಸಮರ್ಥರಲ್ಲ. ಆದ್ದರಿಂದ ನಾನು ದೇವರನ್ನು ಮೊರೆ ಹೋಗ್ತೇನೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ತರಹದ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಲ್ಲ, ಪ್ರತಿ ಬಾರಿ ದೇವರನ್ನೇ ಯಾಕೆ ಕೇಳ್ತೀರಿ? ಕೆಳಗಿನ ಆಫೀಸರ್ಸ್ ಹತ್ರ ಹೋಗಿ, ಅಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಹೈಯರ್ ಆಫೀಸ್ ಹತ್ರ ಹೋಗುವ. ರುದ್ರದೇವರನ್ನೋ, ಬ್ರಹ್ಮದೇವರನ್ನೋ ಅಥವಾ ಲಕ್ಷ್ಮೀದೇವಿಯನ್ನು ತಾರತಮ್ಯದಲ್ಲಿ ಹೀಗೆ ಹೋದರೆ ಆಯಿತು. ಅಲ್ಲೆಲ್ಲೂ ಆಗಲಿಲ್ಲ ಅಂದರೆ ದೇವರ ಬಳಿಯಲ್ಲಿ ಹೋಗ್ಬೋದಲ್ಲ. ಇಲ್ಲ,
ಸತ್ಯಧರ್ಮ ತೀರ್ಥರು ಅದ್ಭುತವಾದ ವ್ಯಾಖ್ಯಾನವನ್ನು ಬರೀತಾರೆ. ಎಲ್ಲರನ್ನ ಕೇಳಿ ಆಯಿತು, ಅವರು ಮಾಡಲ್ಲ ಅನ್ನೋದು ತಿಳಿದಾದ ಮೇಲೆ ದೇವರನ್ನು ನಾನು ಮೊರೆ ಹೋಗಿದ್ದು. ಎಲ್ಲಿ ಆ ಶ್ಲೋಕದಲ್ಲಿ ಎಲ್ಲಿ ಉಂಟು? ಕಶ್ಚನೇಶಃ ಅನ್ನೋದಕ್ಕೆ ಅವರು ಬಿಡಿಸ್ತಾರೆ. ಯಹ ಕಹ ಚ ನ ಈಶಃ. ಅಲ್ಲಿ ಆ ಒಂದೊಂದೇ ಅಕ್ಷರಕ್ಕೆ ಅದ್ಭುತವಾದ ಚಿಂತನೆಯನ್ನು ಕೊಡ್ತಾರೆ. ಯಹ ಅಂದರೆ ಲಕ್ಷ್ಮೀದೇವಿಯ ಬಹುವಚನ, ಅದು ಪ್ಲೂರಲ್ ಫಾರಮ್. ಈ ಅಂತ ಲಕ್ಷ್ಮೀದೇವಿಗೆ ಏಕಾಕ್ಷರ ಕೋಶದಲ್ಲಿ ಅರ್ಥ ಉಂಟು. ಈ ದೀರ್ಘವಾದ ಈ. ಆ ಈ ಅಂದರೆ ಮಹಾಲಕ್ಷ್ಮೀ ದೇವಿ. ಈ ಯೌ ಯಹ, ನದಿ ನದ್ಯೌ ನದ್ಯಃ ಅಂತ ಆಗತ್ತಲ್ಲ. ಯಹ ಅಂದರೆ ಕಡೇ ಪಕ್ಷ ಮಿನಿಮಮ್ 3, ಶ್ರೀ ಭೂ ದುರ್ಗಾ. ಎರಡಕ್ಕಿಂತ ಹೆಚ್ಚಿನದ್ದು ಬಹುವಚನ. ಇಲ್ಲಿ ನಮಗೆ ಪ್ರಾಸಂಗಿಕವಾಗಿ ತೆಗೆದುಕೊಳ್ಳಬೇಕಾದದ್ದು, ನಾನು 3 ಜನ ಲಕ್ಷ್ಮೀ ರೂಪಗಳನ್ನು ಪ್ರಾರ್ಥನೆ ಮಾಡಿದೆ, ಶ್ರೀ ಭೂ ದುರ್ಗೆಯರನ್ನು. ಅವರು ನಮಗಾಗೋದಿಲ್ಲ ಅಂದರು. ಸರಿ, ಬ್ರಹ್ಮನನ್ನು ಕೇಳಿದ್ಯಾ? ಕೈತಿ ಬ್ರಹ್ಮ ಕಶ್ಚನ ಅನ್ನೋ ಕಡೆ ಯಹ ಕಹ. ಕ ಅಂದರೆ ಬ್ರಹ್ಮದೇವರು, ಅವರನ್ನು ಕೇಳಿದೆ. ಅವರಂದರು, ನಾನು ಸೃಷ್ಟಿ ಮಾಡಿದ್ದೆ ನಿನ್ನನ್ನು ಹಿಡಿಲಿಕ್ಕೆ ಅಂತ. ಇನ್ನ ಪ್ರಯೋಜನ ಇಲ್ಲ. ಈಶಃ, ಈಶಾ ಅಂದರೆ ಪ್ರಸಿದ್ಧರಾದ ರುದ್ರದೇವರು. ಅವರನ್ನು ಕೇಳಿದಾಗ ನನ್ನ ಅಪ್ಪನಿಗೆ ನನ್ನ ಅಜ್ಜಿಗೆ ಆಗದೆ ಇರೋದು ನನಗಾಗೋದಿಲ್ಲ, ಬೇಕಾದ್ರೆ ಸೆಲ್ಫಿ ತೆಕ್ಕೋತೀನಿ ಅಂದ್ರು. ಸೆಲ್ಫಿ ತೆಕ್ಕೋತೀನಿ ಅಂದಿಲ್ಲ, ಸುಮ್ಮನೆ ಅಂದದ್ದು. ಅಂತೂ ಇವರೆಲ್ಲರೂ ದೇವರ ಅನುಜ್ಞೆ ಇಲ್ಲದೆ ಏನನ್ನೂ ಮಾಡಲಾರರು ಅಂತ ತೀರ್ಮಾನ ಆದ ಮೇಲೆ ನಾನು ದೇವರ ಬಳಿಯಲ್ಲಿ ಬಂದದ್ದು ಅಂತ. ಪ್ರಾಯ ಈ ವ್ಯಾಖ್ಯಾನಗಳಿಗೆ ಈ ಪ್ರಾಚೀನರು ಮಾಡಿದ ಒಂದು ಕೃತಿಗಳು ಅದ್ಭುತವಾದ ಸ್ಪಿರಿಟ್ಟು, ಮಾಡಲ್ಲು, ಮಾರಲ್ಲು ಎರಡೂ ಹೌದು. ಶ್ರೀಪಾದರಾಜರು ಅಂದ್ಯಾರು ನೋಡಿ, ದುರಿತ ಗಜ ಪಂಚಾನನ ನರಹರಿಯೇ ದೇವರ ದೇವ. ಇವರೆಲ್ಲರೂ ದೇವತೆಗಳೇ. ದೇವತೆಗಳು ನಮಗೆ ಬೇಡಿದ್ದನ್ನು ಕೊಡ್ತಾರೆ. ನಮ್ಮ ಜಗನ್ನಾಥದಾಸರು ಅದೇ ಅಂದದ್ದು, ಕ್ಲೇಶಾನಂದಗಳೀಶಾಧೀನ ಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶ ನಿಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲವೆಂಬುದೇ ಫಲವಿದು ಬಾಳದುದಕ್ಕೆ. ಈಶಿತವ್ಯರು, ಬೇಡಿದ್ದನ್ನು ಕೊಡುವ ಶಕ್ತಿ ಸಾಮರ್ಥ್ಯ ದೇವರು ಅವರಿಗೆ ಕೊಟ್ಟಿಯಾನೆ. ಆದರೆ ಒಳಗೆ ನಿಂತು ದೇವರು ಅವರಿಗೆ ಪ್ರೇರಣೆ ಮಾಡಲಿಲ್ಲ ಅಂದರೆ ಅವರು ನಮಗೆ ಕೊಡಲಿಕ್ಕಾಗೋದಿಲ್ಲ. ಹಾಗಾಗಿ ದೇವರ ದೇವ, ದೇವತೆಗಳಿಗೂ ನೀನು ದೇವ, ನಿಯಾಮಕನಾದದ್ದರಿಂದ ನಿನ್ನನ್ನೇ ನಾನು ಮೊರೆ ಹೊಕ್ಕಿದ್ದೇನೆ. ಹೇ ಗೋವಿಂದ, ಕಾಯೋ. ನೀನು ಗೋವಿಂದ, ನಿನ್ನನ್ನು ನಾನು ಒಲಿಸಿಕೊಳ್ಳಲಿಕ್ಕಿರುವ ಒಂದೇ ಒಂದು ಮಾರ್ಗ ಗೋವಿಂದ. ಏನದು ಗೋವಿಂದ? ಗಾಹ ವಿಂದತಿ, ಮಾತುಗಳಿಂದ ಹೊಂದಲ್ಪಡುವವನು. ಯಾವ ಮಾತು? ವೇದಗಳ ಮಾತು. ಶ್ರುತಿಸ್ಮೃತಿಗಳಿಂದ ದೇವರನ್ನು ಸ್ತೋತ್ರ ಮಾಡಿದಾಗ ದೇವರು ನಮಗೆ ತನ್ನನ್ನು ತಾನು ತೋರಿಸಿಕೊಳ್ತಾನಂತೆ. ಹಾಗಾಗಿ ನಿನ್ನನ್ನು ನಾನು ಹೊಂದಲಿಕ್ಕೆ ಇಟ್ಟುಕೊಂಡಿರುವ ಮಾರ್ಗ ಗೋವಿಂದ. ನೀನೇ ರಚನೆ ಮಾಡಿದ ವೇದವ್ಯಾಸ ರೂಪದಿಂದ ರಚನೆ ಮಾಡಿದಂತಹ ಶಾಸ್ತ್ರದ ಒಂದೆರಡು ಮಾತುಗಳನ್ನು ನಾನು ನಂಬಿ, ಭಾಗವತಾದಿ ಗ್ರಂಥಗಳಲ್ಲಿ ವೇದವ್ಯಾಸ ದೇವರು ನಿರೂಪಣೆ ಮಾಡಿದ ಆ ನರಸಿಂಹನ ಮಹಿಮೆಯನ್ನು, ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ್ದನ್ನು ಕೇಳಿ ಉತ್ಸುಕನಾಗಿ ನಿನ್ನ ಬಳಿಯಲ್ಲಿ ಬಂದಿದ್ದೇನೆ, ಕೈ ಬಿಡಬೇಡಪ್ಪ ಅಂತ ಇಷ್ಟು ಪಲ್ಲವಿಯಲ್ಲಿ ಅದ್ಭುತವಾಗಿ ಸ್ತೋತ್ರ ಮಾಡಿ, ಮುಂದೆ ನುಡಿಗಳು ಪುಟ್ಟ ಪುಟ್ಟ ನುಡಿಗಳು, ಆದರೆ ದೃಷ್ಟಾಂತ ತುಂಬ ಚೆನ್ನಾಗಿದೆ. ಭಗವಂತ, ನನ್ನನ್ನು ಉಪೇಕ್ಷೆ ಮಾಡಬೇಡ. ಯಾಕೆ? ನಾನು ಅತಿ ಸಣ್ಣವನು, ಅದು ನನಗೆ ಗೊತ್ತು. ನನ್ನಿಂದ ನಿನಗೇನೂ ಪ್ರಯೋಜನ ಇಲ್ಲ, ಆದರೆ ನಿನ್ನಿಂದ ಎಲ್ಲವೂ ನನಗಾಗಬೇಕಾಗಿದೆ. ಸಮುದ್ರಕ್ಕೆ ಎಲ್ಲ ನದಿಗಳು ಸೇರತ್ತೆ. ಸಮುದ್ರಕ್ಕೆ ನದಿಗಳು ಬರಲಿಲ್ಲ ಅಂದರೆ ಏನು ದೊಡ್ಡ ಲಾಸ್ ಇಲ್ಲ. ಆದರೆ ಆ ಸಮುದ್ರಕ್ಕೆ ನದಿಗಳು ಬಂದಾಗ ಕೇವಲ ದೊಡ್ಡ ದೊಡ್ಡ ಮಹಾನದಿಗಳು ಮಾತ್ರ ಸೇರಲಿ, ಸಣ್ಣ ಪುಟ್ಟ ನದಿಗಳು ನನ್ನ ಹತ್ತಿರ ಬರಬೇಡ ಅಂತ ಸಮುದ್ರ ಡಿನೇ ಮಾಡಲ್ಲ. ಯಾವುದನ್ನು ಹತ್ತಿರ ಸೇರಿಸಲ್ಲ ಅಂತಲ್ಲ, ಯಾವ ನದಿಗಳು ಬಂದರೂ ತಾನು ಅದಕ್ಕೆ ಪರ್ಮಿಷನ್ ಕೊಟ್ಟು ತನ್ನೊಳಗೆ ಲೀನ ಆಗುವಂತೆ ಮಾಡಿಕೊಳ್ಳತ್ತೆ. ಹೆಸರುಳ್ಳ ನದಿಗಳು ಒಳಗೊಂಬೋ ಸಮುದ್ರನು. ಹೆಸರುಳ್ಳ ಬಹಳ ಪ್ರಸಿದ್ಧವಾದ ಗಂಗೆ, ಯಮುನಾ, ಕಾವೇರಿ, ನರ್ಮದಾ ಈ ನದಿಗಳೆಲ್ಲವೂ ಸಮುದ್ರಕ್ಕೆ ಸೇರತ್ತೆ ಅಂದರೆ ಇದು ದೊಡ್ಡ ಹೆಮ್ಮೆ. ಅದಕ್ಕೆ ಒಂದು
ಆ ಸ್ಥಳ ಒಂದು ಪವಿತ್ರವಾದ ಸ್ಥಳ ಆಗತ್ತೆ. ಗಂಗಾಸಾಗರ ಸಂಗಮ, ಕಾವೇರಿ ಸಮುದ್ರದ ಸಂಗಮ, ಗೋದಾವರಿ ಸಮುದ್ರದ ಸಂಗಮ, ಇಲ್ಲೆಲ್ಲ ಪವಿತ್ರವಾದ ಸ್ಥಳ. ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದರೆ ಪುಣ್ಯ. ಇವೆಲ್ಲವೂ ಹೌದು. ಈ ದೊಡ್ಡ ನದಿಗಳು ಮಾತ್ರ ಬರಲಿ, ಸಣ್ಣ ಪುಟ್ಟ ನದಿಗಳು ಬರೋದು ಬೇಡ ಅಂತ ಸಮುದ್ರ ಅನ್ನೋದಿಲ್ಲ. ಯಾವುದೇ ನೀರು ಬಂದರೂ ತಾನು ಅದಕ್ಕೆ ಪರ್ಮಿಷನ್ನ ಕೊಟ್ಟು ತನ್ನೊಳಗೆ ಹಾಕಿಕೊಳ್ಳತ್ತೆ. ಬಿಸಿಡುವನೆ ಕಾಲು ಹೊಳೆಗಳ ಗೋವಿಂದ. ಕಾಲು ಹೊಳೆ, ಸಣ್ಣ ಪುಟ್ಟ ನದಿಗಳು, ಅಥವಾ ಕಾಲು ಹೊಳೆ ಅಂದರೆ ಕಾಲು ಮುಳುಗುವಷ್ಟು ನೀರಿರುವ ಹೊಳೆ. ಇಡೀ ದೇಹವನ್ನು ಮುಳುಗಿಸುವಷ್ಟು ನೀರು ಎಂದೂ ಬಂದೇ ಇರೋದಿಲ್ಲ. ಆ ನದಿಗಳು ಇನ್ನೊಂದು ನದಿಗೆ ಸೇರಿ ಹೋಗುತ್ತೆ. ಕೆಲವು ಸಣ್ಣ ಪುಟ್ಟ ನದಿಗಳು ಸಮುದ್ರಕ್ಕೆ ಸೇರತ್ತೆ. ಭಗವಂತ ಎಲ್ಲ ನದಿಗಳನ್ನು ಅದು ತನ್ನೊಳಗೆ ಹಾಕಿಕೊಳ್ಳುವಂತೆ ನಿನ್ನ ಸ್ವಭಾವವು ಭಕ್ತಿಯಿಂದ ಬೇಡಿದಾಗ ಒಳಗೆ ಹಾಕೋಬೇಕಪ್ಪ. ನೀನು ಸೃಷ್ಟಿ ಮಾಡಿದ ಸಮುದ್ರಕ್ಕೆ ಈ ಹೃದಯ ವೈಶಾಲ್ಯತೆ ಇದೆ. ನೀನು ದಯಾ ಸಮುದ್ರ, ನೀನು ಕ್ಷಮಾ ಸಮುದ್ರ. ನನ್ನಂತಹ ಸಣ್ಣ ಪುಟ್ಟ ನದಿಯಂತಿರುವ ಕಣ್ಣೀರೇ ನನ್ನ ಜೀವನದಲ್ಲಿ, ಅಂಥವನನ್ನು ನೀನು ಒಳಗೆ ತೆಗೆದುಕೊಂಡು ನನ್ನನ್ನು ಉದ್ಧಾರ ಮಾಡು. ಇದು ದೇವರಲ್ಲಿ ಕನ್ಫೆಸ್ಟಿಂಗ್ ಅಂತೀವಲ್ಲ, ಕೇಳಿಕೊಳ್ಳಬೇಕಾದರೆ ಸೌಜನ್ಯಶೀಲತೆಯಿಂದ ಕೇಳಬೇಕು. ಆ ದೃಷ್ಟಾಂತವನ್ನು ಶ್ರೀಪಾದರಾಜರು ಮಾಡಿಕೊಟ್ಟ್ಯಾರೆ. ನನಗೆ ಶ್ರೀಮಂತಿಕೆ ಇರಬಹುದು, ಒಂದಿಷ್ಟು ಸೇವೆಯನ್ನು ಮಾಡಿಸಿರಬಹುದು. ಯಾವುದೋ ವಸ್ತ್ರವನ್ನು ದೇವರಿಗೆ, ರೇಷ್ಮೆ ವಸ್ತ್ರವನ್ನು ಬಹಳ ಚೆನ್ನಾಗಿರುವ ಕಾಸ್ಟ್ಲಿಯದ್ದೇ ಕೊಟ್ಟೆ, ಇನ್ನೇನೋ ಕವಚವನ್ನು ಮಾಡಿಕೊಟ್ಟೆ. ಆದರೆ ದೇವರಂತಾನೆ, ಆ ಹಣ ನಿನಗೆ ನಾನು ಕೊಟ್ಟದ್ದಕ್ಕಲ್ವಾ ನಿನಗೆ ಮಾಡಿಸ್ಲಿಕ್ಕಾಗಿದ್ದು. ಈ ಎಚ್ಚರಿಕೆ ನನಗಿರಬೇಕಂತೆ. ಭಗವಂತ ನೀನು ಕೊಟ್ಟದ್ದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಇದು ಶ್ರೀಮಂತರಾದರೆ. ಇಲ್ಲ ನನ್ನಲ್ಲಿ ಏನೂ ಇಲ್ಲ, ನಾನು ದೇವರ ಹತ್ತಿರ ಹೋಗಬಹುದಾ? ಶ್ರೀಮಂತರು ಅಂದರೆ ದೊಡ್ಡ ಹೊಳೆಗಳು. ಸಾಮಾನ್ಯ ಹೊಳೆಗಳು ಅಂದರೆ ಕಾಲು ನದಿ, ಕಾಲನ್ನು ಮಾತ್ರ ಮುಳುಗಿಸುವಷ್ಟೇ ನೀರು ಇರುವ ನದಿಗಳು. ಆ ಕ್ಯಾಟಗರಿಗೆ ನಾನು ಸೇರಿದವನು, ನನ್ನನ್ನು ಉದ್ಧಾರ ಮಾಡು ಅಂಥೇಳಿ ಸುಂದರವಾಗಿ ದೇವರೇ ಸೃಷ್ಟಿ ಮಾಡಿದ ಪದಾರ್ಥವನ್ನು ದೃಷ್ಟಾಂತವಾಗಿ ಕೊಟ್ಟು ನನ್ನನ್ನು ನೀನು ಉದ್ಧಾರ ಮಾಡು ಅಂತ. ಇನ್ನು ಭಗವಂತ ಸಾಧನೆಗಾಗಿ ನನ್ನನ್ನು ಹುಟ್ಟಿಸ್ದಿ, ಆದರೆ ಸುತ್ತಲೂ ಶತ್ರುಗಳನ್ನು ಇಟ್ಬಿಟ್ಟು ಅದೇ ಸಮಸ್ಯೆ ಆಗಿರೋದು. ಒಂದು ಪುಟ್ಟ ಮೊಲ ಇದೆ. ಆ ಪಾಪ ಮೊಲ ಏನೋ ತನ್ನ ಪಾಡಿಗೆ ಯಾವ ಪ್ರಾಣಿಗೆ ಹಿಂಸೆ ಕೊಡದೆ ಅರಣ್ಯದಲ್ಲಿ ಇರಬೇಕು ಅಂದರೆ ಅದರ ಹಿಂದೆ 6 ಹುಲಿಗಳು ಇದ್ದಾವೆ. ಅದು ಎಲ್ಲಿ ಆಚೆ ಬರೋದು? ಬಿಲದಿಂದ ಆಚೆ ಬರೋ ಹಾಗೆ ಇಲ್ಲ ಆ ಮೊಲ. ಯಾಕೆ? ಆ 6 ಹುಲಿಗಳು ಯಾವಾಗ ಅದನ್ನು ಸಂಹಾರ ಮಾಡುತ್ತೆ ಗೊತ್ತಿಲ್ಲ. ನನ್ನ ಅವಸ್ಥೆಯೂ ಹೀಗೆ ಆಗಿದೆ. ನಿನಗೆ ನಾನು ಕೊಟ್ಟಿರುವ 6 ತೊಂದರೆ ಹುಲಿ ಯಾವುದು? ಅರಿಷಡ್ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಹುಲಿಗಳಂತೆ ಇರುವ ಬಯಕೆ ಎಷ್ಟು ಬಂದರೂ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಇದೇ ಪುರಂದರದಾಸರು ಒಂದು ರೀತಿಯಾಗಿ ಶ್ರೀಪಾದರಾಜರ ಪ್ರಶಿಷ್ಯರು. ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಜರು, ವ್ಯಾಸರಾಜರ ಶಿಷ್ಯರು ಪುರಂದರದಾಸರು. ಅವರು ಒಂದು ಕೃತಿಯಲ್ಲಿ ಅಂತಾರೆ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ, ಪುರಂದರ ವಿಠಲ ಭಿನ್ನಕ್ಕೆ ಬಾ ಇಲ್ಲವಯ್ಯ. ಬೇಡುವ ಎಲಿಜಿಬಿಲಿಟಿನೇ ಕಳ್ಕೊಂಡಿದ್ದೀನೋ ನಮ್ಮಪ್ಪ ಅಂಥೇಳಿ ಪ್ರಾರ್ಥನೆ ಮಾಡುವಂತೆ ಒಂದು ಮೊಲಕ್ಕೆ 6 ಹುಲಿ ಬಂದು ಕವಿದಿದೆ. ನಾನು ಜೀವನಿಗೆ ಒಳಗೇ ಇದ್ದಾರೆ 6 ಜನ. ಇದೇ ಪ್ರಹ್ಲಾದರಾಜರಾದಾಗ ನರಸಿಂಹದೇವರ ಮುಂದೆ ಸ್ತೋತ್ರ ಮಾಡುವ ಮುಂಚೆ ಹಿರಣ್ಯಕಶ್ಯಪುವಿಗೆ ಒಂದು ಸುಂದರವಾದ ಉಪದೇಶವನ್ನು ಪ್ರಹ್ಲಾದರಾಜ ಮಾಡ್ತಾರೆ. ಅಪ್ಪ, ಹೊರಗಿನ ಎಲ್ಲ ರಾಜರನ್ನು ಗೆದ್ದು ಬಂದು ಹೊರಗಿನ ಕಳ್ಳರನ್ನು ನೀನು ದೂರ ಇಟ್ಟು ನಿನ್ನೊಳಗೆ ಕಳ್ಳರಿದ್ದಾರೆ ಅನ್ನೋದೇ ತಿಳ್ಕೊಳ್ಳಿಲ್ಲ. ದಸ್ಯೂನ್ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತೋ ದಿಶೋ ದಶ. 10 ದಿಕ್ಕುಗಳನ್ನು ನಾನು ಗೆದ್ದೆ ಅಂತ ಅಂದುಕೊಂಡು, ಆದರೆ ನಿನ್ನ ಪುರದಲ್ಲೇ ಇರುವ 6 ಜನ ಕಳ್ಳರಿದ್ದಾರೆ, ಅವರು ಇದ್ದಾರೆ ಅಂತಾನೆ ನೀನು ರೆಕಗ್ನೈಸ್ ಮಾಡಲಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವು ಮನುಷ್ಯನನ್ನು ತುಂಬ ಹಾಳು ಮಾಡುತ್ತೆ. ಅದೇ ಇಲ್ಲಿ ಆ ಮೊಲದ ಮೇಲೆ ಏರಿ ಬರುವ 6 ಹುಲಿಗಳು. ಮೊಲಸ್ಥಾನದಲ್ಲಿ ಜೀವ, ನಾನು ಭಕ್ತನಾದವನು.
ನನ್ನನ್ನು ಹಾಳು ಮಾಡ್ತಾ ಇರೋದು ಈ 6 ಅರಿಗಳು. ಬಂಧನ ಬಿಡಿಸೆನ್ನ ತಂದೆ ಗೋವಿಂದ. ತಂದೆ ಮಗುವಿಗೆ ಏನಾದರೂ ಅನರ್ಥ ಆಗತ್ತೆ ಅಂತ ಗೊತ್ತಾದರೆ ಅದರ ಹಿಂದೆ ಆಟಕ್ಕೆ ಅದು ಆಟ ಆಡ್ತಾ ಇದ್ರು ಒಂದು ಕಣ್ಣಲ್ಲೇ ಇರುತ್ತೆ, ಎಲ್ಲಿ ಬೀಳತ್ತೋ ಏನೋ ಅಂತ. ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಕರ್ಕೊಂಡೇ ಹೋಗೋದಿಲ್ಲ. ಮಗು ತುಂಬ ಹಠ ಮಾಡಿದರೆ ಆ ಹಠವನ್ನು ಕಡಿಮೆ ಮಾಡಬೇಕು ಅಂತ ಕರೆದುಕೊಂಡು ಹೋಗಿರ್ತಾನೆ. ಆದರೆ ಮೈಯೆಲ್ಲ ಕಣ್ಣಾಗೆ ನೋಡ್ಕೊಳ್ತಾ ಇರ್ತಾನೆ. ನಮ್ಮಪ್ಪ ನೀನು ವಿಶ್ವತಶ್ಚಕ್ಷು ಅಲ್ವಾ, ಈ ಒಂದು ಕಾಡಿನಲ್ಲಿ ನನ್ನನ್ನು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ 6 ಜನ ಶತ್ರುಗಳನ್ನು ಇಟ್ಟು ಸಂಸಾರವೆಂಬ ಅರಣ್ಯದಲ್ಲಿ ನನ್ನನ್ನು ಬಿಟ್ಟಿದೆ, ನೀನೇ ರಕ್ಷಣೆ ಮಾಡು ಅಂತ. ಇದಾದ ಮೇಲೆ ಮತ್ತೊಂದು ಮಾತಂತಾರೆ, ಹೆತ್ತ ಮಕ್ಕಳು ರೂಪವಂತರು, ಗುಣವಂತರು, ಅವರನ್ನೂ ತಂದೆ ತಾಯಿ ನೋಡಿಕೊಳ್ತಾರೆ. ಆದರೆ ಏನೋ ದುರ್ದೈವವಶಾತ್ ಜನ್ಮಾಂತರದ ಪಾಪಕರ್ಮ ನಿಮಿತ್ತದಿಂದ ಹುಟ್ಟಿದ ಮಕ್ಕಳು ಕೆಲವೆಲ್ಲ ಇರ್ತಾರೆ ಪಾಪ, ಮೈಂಡ್ ಮೆಚ್ಯೂರಿಟಿ ಇರೋದಿಲ್ಲ. ಸಣ್ಣ ವಯಸ್ಸಿಗೆ ಎಷ್ಟು ಬುದ್ಧಿ ಇರಬೇಕೋ ಅಷ್ಟೇ ವಯಸ್ಸಾದ ಮೇಲೂ ಇರುತ್ತೆ. ಕೆಲವೊಮ್ಮೆ ಹುಚ್ಚು ಹಿಡಿದಿರುತ್ತೆ, ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ. ಆದರೆ ತಂದೆ ತಾಯಿ ಅದನ್ನು ನೆಲಕ್ಕೆ ಹಾಕಿ ಬಿಡೋದಿಲ್ಲ. ಇದು ನನ್ನ ಮಗು ಅಲ್ಲ ಅಂತ ಅದನ್ನು ಬಿಡೋದಿಲ್ಲ, ಅದನ್ನು ಕೊಲ್ಲೋದಿಲ್ಲ. ನಿಜ ಹೇಳಬೇಕು ಅಂದರೆ ಬೇರೆ ಮಕ್ಕಳಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು, ಹೆಚ್ಚಿನ ಕಾರುಣ್ಯ ಆ ಮಗುವಿನ ಮೇಲೆ ಇರುತ್ತೆ. ನಮ್ಮಪ್ಪ ನೀನು ಸೃಷ್ಟಿ ಮಾಡಿದ ಈ ದಂಪತಿಗಳಿಗೆ ಹುಟ್ಟಿದ ಮಗು ಸರಿ ಇಲ್ಲದೇ ಇದ್ದರೂ, ಅದು ಸರಿ ಹೋಗಲ್ಲ ಅಂತ ಗೊತ್ತಿದ್ರು, ಆ ಮಗುವಿನ ಬಾಂಧವ್ಯ ಕೇವಲ 1 ಜನ್ಮಕ್ಕೆ ಮೀಸಲು ಅಂತ ಗೊತ್ತಿದ್ರು, ಆ ಮೋಹದಿಂದ ಮಗುವನ್ನು ಇಡೀ ಜೀವನ ರಕ್ಷಣೆ ಮಾಡಿ ಅದು ಮುಂದೆ ಬದುಕಲಿಕ್ಕೆ ಬೇಕಾದ ಒಂದಿಷ್ಟು ಹಣವೋ ಏನಾದರೂ ವ್ಯವಸ್ಥೆ ಮಾಡಿ ಯಾರನ್ನೋ ನಂಬಿ ಕೊಟ್ಟಂತೂ ಹೋಗಿರ್ತಾರೆ. ಹಾಗಾದರೆ ಅದಕ್ಕಿನ್ನ ಅತ್ತತ್ತಾಗಿ ಬಿಡ್ತಿಯಲ್ಲ. ಅಲ್ಲ, ಅವರು ಹಡೆದಿದ್ದಾರೆ, ನಾನೇನು ಸಂಬಂಧ ಅಂದರೆ ಯೋನಪ್ಪಿತ ಜನಿತ ಯೋ ವಿಧಾತ, ಜಗತ್ತಿನ ತಂದೆ ನೀನು, ನಮಗೂ ನೀನೇ ತಂದೆ, ನೀನೇ ತಾಯಿ. ಹಾಗಾಗಿ ಇಲ್ಲ ಅಲ್ಲಿ ಒಂದು ವ್ಯತ್ಯಾಸ ಉಂಟು. ಆ ತಂದೆ ತಾಯಿಗಳು ಮಗುವನ್ನು ನೋಡಿಕೊಳ್ಳಲಿಕ್ಕೆ ಮೋಹ ಇದೆ, ಮೋಹಪಾಶವನ್ನು ನೀನು ಹಾಕಿದಿ, ನನಗಿಲ್ಲೇನಿಲ್ಲಲ್ಲ ಅಂತ ದೇವರು ಅನ್ಬೋದು. ನಮ್ಮಪ್ಪ ನಿನಗೆ ಮೋಹ ಇಲ್ಲ, ಆದರೂ ನಮ್ಮ ಮೇಲೆ ಕರುಣೆ ಇದೆಯಲ್ಲ, ಕಾರುಣ್ಯ ಇದೆಯಲ್ಲ, ನನ್ನಿಂದ ನಿನಗೇನೂ ಆಗಬೇಕಾಗಿಲ್ಲ. ಆದರೂ ಕರುಣೆಯಿಂದ ದೇಹ ಕೊಟ್ಟ ನೀನು ನನ್ನನ್ನು ಸನ್ಮಾರ್ಗದಲ್ಲಿ ರಕ್ಷಣೆ ಮಾಡು. ನನಗೂ ಹುಚ್ಚು ಹಿಡಿದಿದೆ, ಯಾವುದು ವಿಷಯ ಪದಾರ್ಥಗಳ ಹುಚ್ಚು. ನಾನು ದೊಡ್ಡವನಾಗಬೇಕು, ಇನ್ನೂ ಬೆಳಿಬೇಕು ಅಂತ. ಆ ಹುಚ್ಚನ್ನು ಬಿಡಿಸಿ ಇನ್ನೊಂದು ಹುಚ್ಚು ಹಿಡಿಸು. ಇದೇ ದಾಸರಂತಾರೆ, ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು, ಅಚ್ಯುತನೆಂಬ ಹುಚ್ಚು ಹಿಡಿಯಿತು. ದೇವರ ಪೂಜೆಯನ್ನು ಮಾಡಬೇಕು, ಮಂತ್ರಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅನ್ನುವ ಒಂದು ಹುಚ್ಚನ್ನು ಹಿಡಿಸು. ಪ್ರಾಯಃ ನಮ್ಮ ನಿಮ್ಮ ಮನೆಗಳಲ್ಲಿ ಹೀಗೆ ಆಡ್ತಾ ಇರ್ತೇವೆ. ತುಂಬ ಅವರು ದೇವರನ್ನು ನೆಚ್ಚಿಕೊಂಡಿದ್ದರೆ ಗಂಡ ಎಲ್ಲ ಆರಾಧನೆಗೆ ಹೋಗೋದು, ಎಲ್ಲಿ ಪುರಾಣವೋ ಎಲ್ಲಿ ಪಾಠವೋ, ಆಗ ಪ್ರಾಯಃ ಮನೆಯಲ್ಲಿ ಈ ಉದ್ಗಾರ ತೆಗಿತಾರೆ ಮನೆಯವರು. ಎಲ್ಲಿ ನಿಮ್ಮ ಮನೆಯವರು ಮದುವೆ ಮುಂಜಿಗೆ ಎಲ್ಲಿ ಬಂದಿಲ್ಲ, ಅಯ್ಯೋ ಅವ್ರಿಗೊಂದು ಹುಚ್ಚು ರೀ, ಪಾಠದ ಹುಚ್ಚು, ಎಲ್ಲೋ ಸ್ವಾಮಿಗಳು ಹುಚ್ಚು, ಅಲ್ಲಿ ಹೊಟ್ಟೋಗಿರ್ತಾರೆ ಅಂತ. ನಿಜವಾಗ್ಲೂ ಇಂಥ ಹುಚ್ಚು ಹಿಡಿಬೇಕಂತೆ. ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು, ಹೆತ್ತ ಮಕ್ಕಳು ಹುಚ್ಚರಾದರೆ ತಾಯಿ ತಂದೆ ಎತ್ತದೆ, ನೆಲಕ್ಕೆ ಬಿಸಿಡುವರೆ. ಬಿಸಾಕಲ್ಲ, ಅವರು ಎತ್ತಿ ಅದನ್ನು ಮುದ್ದಾಡ್ತಾರೆ. ಹಾಗೆ ನಾನು ಒಂದು ಹುಚ್ಚೆ ನಿನ್ನ ದೃಷ್ಟಿಯಲ್ಲಿ. ನಾನು ಏನನ್ನು ಮಾಡಬೇಕೋ ಅದನ್ನು ಮಾಡದೆ ಹುಚ್ಚುಚ್ಚಾಗಿದ್ದೇನೆ, ನೀನು ನನ್ನನ್ನು ಉದ್ಧಾರ ಮಾಡು. ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ ನಿನ್ನ ಓಲೈಸಲೆ ಆಕೆ ಗೋವಿಂದ. ಭಗವಂತ ಹೇಳ್ತಾನೆ, ಅಲ್ಲ ನಿನ್ನ ಈ ಸ್ಥಿತಿಗೆ ಕಾರಣ ನೀನು ಮಾಡಿದ ಕರ್ಮ. ನಿನ್ನ ಕರ್ಮ ಹೇಗಿದೆಯೋ ಅದಕ್ಕೆ ತಕ್ಕಂತೆ ನೀನಿರ್ತೀಯ, ಹೌದು. ಆದರೆ ಕರ್ಮವನ್ನು ನಿಯಮನೆ ಮಾಡುವ ನೀನು. ಓಂ ಉಪಮರ್ದಂಚ ಓಂ ಅಂತ ವೇದವ್ಯಾಸ ರೂಪದಿಂದ ಸೂತ್ರವನ್ನೇ ಮಾಡಿದೆ. ಪ್ರಾರಬ್ಧ ಕರ್ಮ ಭೋಗ ಮಾಡಲೇಬೇಕು ಅಂತಿದ್ರು, ಅವನೇನಾದರೂ ಪ್ರಾರಬ್ಧ ಕರ್ಮದಿಂದ ಆಗಬೇಕಾದ ಅನಾಹುತವನ್ನು ಮೊದಲೇ ತಿಳಿದು ಒಂದಿಷ್ಟು ದೇವತಾರಾಧನೆಯನ್ನು ಮಾಡಿದರೆ ಯಾವ ಮಟ್ಟದಲ್ಲಿ ಆಗಬೇಕಾಗಿತ್ತು ಆ ಮಟ್ಟದಲ್ಲಿ ಆಗೋದಿಲ್ಲಲ್ಲ. ಒಂದು ವೇಳೆ ನಾನು ಮಾಡಿದ ಕರ್ಮವನ್ನು ಪೂರ್ಣ ಅನುಭವಿಸಲೇಬೇಕು, ಅದಕ್ಕೆ ಔಷಧಿಯೇ ಇಲ್ಲ ಅಂದರೆ ಈ ನದಿಗಳಲ್ಲಿ ಸ್ನಾನ, ಶಾಸ್ತ್ರ ಅಧ್ಯಯನ, ಜ್ಞಾನಿಗಳ ದರ್ಶನ, ಆರಾಧನೆಯಲ್ಲಿ ಬಂದು ವೃಂದಾವನಕ್ಕೆ ಪ್ರದಕ್ಷಿಣೆ, ಇದೆಲ್ಲ ವ್ಯರ್ಥ ಅಂತಾಗ್ತಾ ಇತ್ತಲ್ಲ ಭಗವಂತ. ಇದು ಸಾರ್ಥಕ ಅಂತಾಗಬೇಕಾದರೆ ನನ್ನನ್ನು ನೀನು ಉದ್ಧಾರ ಮಾಡಬೇಕು. ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ ನಿನ್ನ ಓಲೈಸಲ್ಯಾಕೆ ಗೋವಿಂದ. ನಿನ್ನನ್ನು ನಾನು ಮೊರೆ ಹೊಕ್ಕಿದ್ದೆ,
ಶರಣಾಗತ ವಜ್ರ ಪಂಜರ ಕುಂಜರ, ನೀನು ಶರಣಾಗತರನ್ನು ಉದ್ಧಾರ ಮಾಡ್ತಿ, ಕರ್ಮವನ್ನು ನೀನು ನಿಯಮನೆ ಮಾಡುವವನು ಆದದ್ದರಿಂದ ರಕ್ಷಣೆ ಮಾಡು. ಹಾಗಾಗಿ ಮುಂದಿನ ಪದ್ಯವೂ ಅದೇ ಇದೆ. ಆಪತ್ತು ತಾಪತ್ರಯ ಬೆನ್ನ ಬಿಡದಿದ್ದರೆ ನನಗೆ ಬಂದಂಥ ಆಪತ್ತು ತಾಪತ್ರಯಗಳು ನನ್ನ ಬೆನ್ನ ಹಿಂದೇ ಇರತ್ತೆ ಅನ್ನುವುದಾದರೆ ನಿನ್ನನ್ನು ಶರಣು ಹೊಂದಿ ಏನು ಪ್ರಯೋಜನ? ನಿನ್ನನ್ನು ಯಾರು ನಂಬುತ್ತಾರೋ, ನೀನು ಪ್ರತಿಜ್ಞೆಯನ್ನು ಮಾಡಿದಿ, ನನ್ನನ್ನು ನಂಬಿದವರನ್ನು ನಾನು ಎಂದೂ ಕೈ ಬಿಡೋದಿಲ್ಲ. ಹಾಗಾಗಿ ಆಪನ್ನ ಶರಣ, ನಿನಗೆ ಆ ಬಿರುದುಗಳೂ ಇದ್ದಾವೆ. ದಾಸರ ಪರಂಪರೆಯಲ್ಲಿ ಬೇಕಾದಷ್ಟು ಆ ಮಾತುಗಳಿದೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ನಿನ್ನನ್ನು ನಂಬಿದವರನ್ನು ಉದ್ಧಾರ ಮಾಡಿದೆ, ಧ್ರುವರಾಜರನ್ನು ಉದ್ಧಾರ ಮಾಡಿದೆ, ನಮ್ಮ ಪ್ರಹ್ಲಾದರಾಜರನ್ನು ಉದ್ಧಾರ ಮಾಡಿದೆ, ಗಜರಾಜನನ್ನು ಉದ್ಧಾರ ಮಾಡಿದೆ. ಅನೇಕ ದಾಸರು ಸ್ತೋತ್ರಗಳಲ್ಲಿ ಅಂತಾರೆ. ನಮ್ಮ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವಿಷ್ಣು ಸ್ತುತಿಯಲ್ಲಿ ಅದನ್ನೇ ಅಂತಾರೆ. ಅಲ್ಲಪ್ಪ, ಅವರನ್ನೆಲ್ಲ ಉದ್ಧಾರ ಮಾಡಿದಿ, ನನ್ನನ್ನು ಯಾಕೆ ಬಿಟ್ಟು? ಅವ್ರು ಕೇಳೋದೇ ಅದು. ಗಜರಾಜನನ್ನು ಉದ್ಧಾರ ಮಾಡಿದಿ, ದ್ರೌಪದಿಯನ್ನು ಉದ್ಧಾರ ಮಾಡಿದಿ, ನಾನು ಏನು ನಿನಗೆ ಯಾಕೆ ಬೇಡ? ಹಾಗಾಗಿ ನನ್ನನ್ನು ಉದ್ಧಾರ ಮಾಡು. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೆ, ದ್ರೌಪದಿ ದೇವಿ ಬರದೋಲೆ ಕಳುಹಿದಳೆ. ಅಜಾಮಿಲ ಗಜಾಧಿಪ ದೃಪದಜ ಸ್ವಯ ಪಾಲಿತ. ವಿಷ್ಣು ಸ್ತುತಿಯಲ್ಲಿ ಸತ್ಯಸಂಧ ತೀರ್ಥರಂತಾರೆ, ಅಜಾಮಿಲ ಗಜಾಧಿಪ ದೃಪದಜ ಇವರೆಲ್ಲರನ್ನ, ಅಜಾಮಿಲನನ್ನು, ದ್ರೌಪದಿ ದೇವಿಯನ್ನು, ಆಮೇಲೆ ಗಜರಾಜನನ್ನು ರಕ್ಷಣೆ ಮಾಡಿದೆಲ್ಲ, ನಾನೇನು ಕಡಿಮೆ? ಆದ್ದರಿಂದ ನನ್ನನ್ನು ನೋಡಬೇಡ, ನನ್ನ ಗುರುಗಳನ್ನು ನೋಡು ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಂದಂತೆ, ಮುನ್ನ ಮಾಡಿದ ಕರ್ಮ ಆಪತ್ತು ತಾಪತ್ರಯ ಬೆನ್ನನ್ನು ಬಿಡೋದೇ ಇಲ್ಲ ಅಂತಾದರೆ ನಿನಗೆ ನಾನು ಶರಣು ಬಂದು ಏನು ಪ್ರಯೋಜನ? ಹಾಗಾಗಿ ಅಲ್ಲ, ಎಲ್ಲಾದರೂ ಕಂಡಿದೆಯಾ ನಾನು ಮಾಡಿದ್ದು? ದೇವರು ಕೇಳ್ತಾನಲ್ವಾ, ಹಿಂದೆ ನಾನು ಮಾಡಿದ್ದು ಎಲ್ಲಾದರೂ ನಿಮಗೆ ಗೊತ್ತಿದ್ದರೆ ಅದನ್ನು ತೆಗೆದುಕೊಂಡು ಬನ್ನಿ, ಅದರಂತೆ ನಿಮ್ಮನ್ನು ಮಾಡ್ತೇನೆ ಅಂತ ನೀನು ಅನ್ಬೋದು. ಅರಸು ಮುಟ್ಟಲು ದಾಸಿ ರಂಬೆಯಾದಳು ದೇವ, ಪರುಷ ಮುಟ್ಟಲು ಲೋಹ ಸ್ವರ್ಣ ಗೋವಿಂದ. ಅರಸು ಮುಟ್ಟಲು, ರಾಜರ ದೃಷ್ಟಿ ಯಾರ ಮೇಲೆ ಬೀಳತ್ತೆ ಅವರು ಶ್ರೀಮಂತರಾಗ್ತಾರೆ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಅದೇ ಅಂತಾರೆ, ದೇವರು ಪ್ರಸನ್ನನಾದರೆ ನಮಗೆ ಮೋಕ್ಷ ಯಾಕೆ? ಅಜ್ಞಾನದಿಂದ ಈ ಸಂಸಾರ ಬಂದದ್ದು, ಅಜ್ಞಾನಕ್ಕೆ ವಿರೋಧಿಯಾದದ್ದು ಜ್ಞಾನ. ಜ್ಞಾನ ಬಂದ ಮೇಲೆ ಅಜ್ಞಾನ ತಾನಾಗೇ ಹೋಗುತ್ತೆ, ಅಜ್ಞಾನದ ಕಾರ್ಯವೂ ಹೋಗಿಬಿಡತ್ತೆ. ಮಧ್ಯದಲ್ಲಿ ಭಗವಂತನ ಪ್ರಸಾದ ಯಾಕೆ ಬೇಕು ಅಂತ ತುಂಬ ಸುಂದರವಾದ ಪ್ರಶ್ನೆ ಪೂರ್ವಪಕ್ಷಾದಿಗಳನ್ನು ಮಾಡಿಕೊಂಡು, ಜಿಜ್ಞಾಸೋತ್ಥ ಜ್ಞಾನಜನ್ಯ ಪ್ರಸಾದಾದೇವ ಮುಚ್ಯತೆ ಅಂತ ಪ್ರಸಾದ ಬೇಕೇ ಬೇಕು. ಅದಕ್ಕೊಂದು ಎಕ್ಸಾಂಪಲನ್ನು ಕೊಟ್ಟಾರ ಅನುವ್ಯಾಖ್ಯಾನದಲ್ಲಿ. ಯಥಾ ದೃಷ್ಟ್ಯಾ ಪ್ರಸನ್ನ ಸನ್ ರಾಜ ಬಂಧಾಪನೋದ ಕೃತೆ. ಖೈದಿಯ ಮೇಲೆ ರಾಜನ ದೃಷ್ಟಿ ಬಿದ್ದು, ಆ ಖೈದಿ ತುಂಬ ಒಳ್ಳೆಯವನು, ಯಾವುದೋ ಒಂದು ಸಂದರ್ಭದಲ್ಲಿ ಹೀಗೆ ಮಾಡಿದಾನೆ ಅಂತ ಆ ಜೈಲಲ್ಲಿರುವ ಅಧಿಕಾರಿಗಳು ಖೈದಿಯ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರೆ, ಅವನು ಎಷ್ಟು ವರ್ಷ ಇರಬೇಕೋ ಅದಕ್ಕೂ ಮುಂಚೆ ಅವನಿಗೆ ಬಿಡುಗಡೆಯನ್ನು ಆ ರಾಜ ಮಾಡಿದಂತೆ, ರಾಜಾದಿರಾಜನಾದ ನೀನು ಏನನ್ನೂ ಕೇಳಬೇಕಾಗಿಲ್ಲ. ನಮ್ಮ ಸ್ವಭಾವ ಹೇಗಿದೆ ಅಂತ ಮತ್ತೊಬ್ಬರನ್ನು ಕೇಳಿ ತಿಳಿಯೋದೇ ಬೇಕಾಗಿಲ್ಲ. ನೀನೇ ಸರ್ವಾಂತರ್ಯಾಮಿ, ಸರ್ವಪ್ರೇರಕ. ಹಾಗಾಗಿ ಉದ್ಧಾರ ಮಾಡಿದಿ. ಆ ಮಾಡಿದ್ದನ್ನು ಅರಸು ಮುಟ್ಟಲು ದಾಸಿ. ಇಲ್ಲಿ ಬೇಕಾದರೆ ಕೃಷ್ಣಾವತಾರದ್ದು ತಗೊಳ್ಬಹುದು. ಕಂಸನಿಗೆ ದಾಸಿಯಾದವಳು ಕೃಷ್ಣನಿಗೆ ಗಂಧಾರ್ಪಣೆಯನ್ನು ಮಾಡಿದ್ದಕ್ಕೆ ಏನು ಅದ್ಭುತವಾದ ರೂಪವನ್ನು ದೇವರು ಅವಳಿಗೆ ಕೊಟ್ಟದ್ದು. ಶಿಲೆಯ ಪಾದ ರಜದಲ್ಲಿ ಸ್ತ್ರೀ ಮಾಡಿದ ಪರಮ ಪುರುಷ ಶ್ರೀ ರಾಮರೇ, ಬಲುವಕ್ರಾಗಿದ್ದ ಅಬಲಯ ಕ್ಷಣದಲ್ಲಿ ಚಲುವೆಯ ಮಾಡಿದ ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ. ಇದು ದೃಷ್ಟಾಂತವೂ ಹೌದು. ಸ್ವಾಮಿ ಜಡವಾದ ಪರಶುಶಿಲೆ ಲೋಹಕ್ಕೆ ಸ್ಪರ್ಶವನ್ನು ಮಾಡಿದರೆ, ಕಬ್ಬಿಣಕ್ಕೆ ಪರಶುಶಿಲೆಯನ್ನು ಸ್ಪರ್ಶಿಸಿದರೆ ಆ ಕಬ್ಬಿಣ ಬಂಗಾರ ಆಗತ್ತಂತ. ಅದಕ್ಕೆ ಆ ತಾಕತ್ತು ಕೊಟ್ಟ ನೀನು ನನ್ನನ್ನು ಕೃಪಾದೃಷ್ಟಿಯಿಂದ ನೋಡು,
ನನ್ನ ಜೀವನವು ಬಂಗಾರಮಯವಾಗಿ ಆಗತ್ತಪ್ಪ. ಕಡೆ ಪದ್ಯದಲ್ಲಿ ಅಂತಾರೆ, ಮಾನಾಭಿಮಾನದೊಡೆಯ ಶ್ರೀರಂಗ ವಿಠಲ, ಜ್ಞಾನಿಗಳ ರಸನೆ ಕಾಯೋ ಗೋವಿಂದ, ನರಹರಿಯೇ ದೇವರ ದೇವ ಕಾಯೋ ಗೋವಿಂದ. ಕಡೆಯಲ್ಲಿ ನಿನ್ನ ಪಾದಕ್ಕೆ ನಾನು ಎರಗಿ, ಮಾನವೋ ಅಭಿಮಾನವೋ ಅದು ನಿನ್ನ ಇಚ್ಛೆಯಿಂದ ನನಗೆ ಆಗೋದು. ಮಾನಾಭಿಮಾನಗಳು ನಿನಗೋ ರಂಗ ಎನಗಲ್ಲ ಅಂತ ದಾಸರಂತಾರೆ. ನೀನು ಒಂದು ದಿವಸ ಸನ್ಮಾನ ಮಾಡಿಸ್ತಿ, ಇನ್ನೊಂದು ದಿವಸ ಯಾರೂ ನನ್ನನ್ನು ಕೇಳದೇ ಇರುವಂತೆ ತಿರಸ್ಕಾರವನ್ನು ಮಾಡಿಸ್ತಿ. ಶ್ರೀಪಾದರಾಜರು ಆ ಒಂದು ಕೃತಿಯನ್ನು ಮಾಡ್ಯಾರ, ಇಟ್ಟಂಗೆ ಇರುವೆನೋ ಹರಿಯೇ, ಒಂದಿನ ಕೆಂಪೀಲಿ ಹೊಳೆವ ಪೀತಾಂಬರ ಹೊದಿಸುವಿ, ಸೊಂಪಿನಂಚಿನ ಶಾಲು ಹೊದಿಸುವಿ ಹರಿಯೇ. ಆದರೆ ನಿನ್ನ ಅವಕೃಪೆ ಆದರೆ ಕೌಪೀನ ದೊರಕದು, ಮರ್ಯಾದೆ ಮುಚ್ಚಿಕೊಳ್ಳಿಕ್ಕೆ ಒಂದು ಬಟ್ಟೆ ಸಿಗದಂತೆಯೂ ಮಾಡ್ತಿ. ಮಾನಾಭಿಮಾನದ ಒಡೆಯ ನೀನು ಶ್ರೀರಂಗವಿಠಲ, ಜ್ಞಾನಿಗಳ ಅರಸ. ನನಗೆ ಜ್ಞಾನವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು, ಅಥವಾ ಅನೇಕ ಜ್ಞಾನಿಗಳಲ್ಲಿ ನನಗೆ ಭಕ್ತಿಯನ್ನು ಕೊಡು. ಯಾಕೆಂದರೆ ಅವರನ್ನು ಕಂಡರೆ ನಿನಗೆ ತುಂಬ ಪ್ರೀತಿ. ಅವರ ಮುಖಾಂತರ ನಾನು ಬಂದರೆ ಶ್ರೀಪಾದರಾಜರು, ವಾದಿರಾಜರು, ವ್ಯಾಸರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ಸತ್ಯಬೋಧರು ಮೊದಲಾದಂತಹ ಈ ಜ್ಞಾನಿಗಳಲ್ಲಿ ನನಗೆ ಭಕ್ತಿಯನ್ನು ಕೊಟ್ಟು, ಶ್ರದ್ಧೆಯನ್ನು ಕೊಟ್ಟು, ಅವರ ಮುಖಾಂತರ ನನ್ನನ್ನು ನೀನು ರೆಕಗ್ನೈಸ್ ಮಾಡಿ ಕಾಯಿ ಉದ್ಧಾರ ಮಾಡು ಅಂಥೇಳಿ ಸುಂದರವಾದ ಕೃತಿಯನ್ನು ಶ್ರೀಪಾದರಾಜರು ನಮಗಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಸುಲಭವಾದ ಕೃತಿ, ದಿನ ಹಾಡ್ತಾ ಇರ್ತೇವೆ. ಸ್ವಲ್ಪ ಅರ್ಥಾನುಸಂಧಾನ ಹೆಚ್ಚಿನದ್ದು ಮಾಡಿದರೆ ಶ್ರೀಪಾದರಾಜರು ವಿಶೇಷ ದೃಷ್ಟಿಯಿಂದ ನಮ್ಮನ್ನು ನೋಡಿ ಉದ್ಧಾರ ಮಾಡಲಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ಉಪನ್ಯಾಸದ ಮಾಲಿಕೆಯನ್ನು ನಮ್ಮ ನಿಮ್ಮ ಮನೆಗಳವರೆಗೂ ತಲುಪಿಸಿದಂತಹ ಪ್ರಚುರಾಂತನ ಪ್ರವಚನ ಅನ್ನುವಂತಹ ಈ ಒಂದು ಏನು ಚಾನಲ್ ಇದೆ, ಪ್ರಚುರಾಂತರ ಪ್ರವಚನಂ ಫಣಿರಾಟ್ ಅಂತ 11ನೇ ಸರ್ಗ ಮೋಕ್ಷದ ವರ್ಣನೆಗಾಗಿ ಇರುವಂತಹ ಸುಮಧ್ವ ವಿಜಯದ 11ನೇ ಸರ್ಗ, ಮೊದಲನೇ ಶ್ಲೋಕವೇ ಅದು. ಸೊ ಮೋಕ್ಷಕ್ಕೆ ಇದೊಂದು ಸೋಪಾನವೂ ಹೌದು. ಎಲ್ಲರೂ ಶ್ರದ್ಧೆಯಿಂದ ಕೇಳಿ ನಿಮ್ಮವರಿಗೂ ತಿಳಿಸಿ. ವಿಶೇಷವಾಗಿ ಇದನ್ನು ಕೇಳಿ ಇದಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರೆಲ್ಲ ಆಗಿ ಪ್ರೋತ್ಸಾಹನವನ್ನು ಕೊಟ್ಟು ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.